ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಿಡಬ್ಲ್ಯೂಆರ್ಸಿ ಆದೇಶದಿಂದ ಮಂಡ್ಯ ಭಾಗದ ರೈತರು ಇವತ್ತು ಸಿಡಿದೆದ್ದಿದ್ದಾರೆ. ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ ಸಿದ್ಧರಾಗ್ತಿದ್ದಾರೆ. ಆ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇವತ್ತು ಜಿಲ್ಲೆಯ ಹಲವೆಡೆ ನಡೆಯಲಿದೆ ರೈತರ ಪ್ರತಿಭಟನೆ. ಸರ್ಕಾರದ ನಿರ್ಧಾರ ನೋಡಿ ಮುಂದಿನ ಪ್ರತಿಭಟನೆಗೆ ರೂಪುರೇಷೆ ಸಿದ್ಧವಾಗ್ತಾ ಇದೆಯಂತೆ. ಹೋರಾಟ ಮತ್ತಷ್ಟು ತೀವ್ರಗೊಳಿಸೋದಕ್ಕೆ ರೈತ ಸಂಘಟನೆಯವರು ಚಿಂತನೆ ನಡೆಸ್ತಾ ಇದ್ದು, ಸರ್ಕಾರ ಏನಾದರೂ ನೀರು ಬಿಟ್ರೆ ಮತ್ತೆ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನ ನೀಡುತ್ತಿದ್ದಾರೆ. ಈಗಾಗಲೇ ನೀರು ಬಿಡದಂತೆ ರೈತರು ಕನ್ನಡ ಪರ ಸಂಘಟನೆಗಳಿಂದ ವಾರ್ನಿಂಗ್ ನೀಡಲಾಗಿದೆ. ಇದನ್ನ ಮೀರಿ ನೀರು ಬಿಟ್ರೆ ಉಗ್ರ ಹೋರಾಟ ಇಡೀ ರಾಜ್ಯದಾದ್ಯಂತ. ಮಂಡ್ಯ ಭಾಗದಲ್ಲಿ ಉಗ್ರ ಸ್ವರೂಪ ಪಡೆದುಕೊಳ್ಳುತ್ತೆ ನಮ್ಮ ಹೋರಾಟ ಅಂತ ರೈತರು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇರೋದು. ಕನ್ವಿನ್ಸ್ ಮಾಡಕ್ಕಾಗ್ಲಿಲ್ವಾ ಅಗೇನ್ ನಮ್ಮ ರಾಜ್ಯ ಸರ್ಕಾರಕ್ಕೆ ಅನ್ನೋದು ಪ್ರಶ್ನೆ. ರಾಜ್ಯದ ಪರಿಸ್ಥಿತಿಯ ಬಗ್ಗೆ ಮತ್ತು ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಸ್ತವ ಪರಿಸ್ಥಿತಿನ ಮನವರಿಕೆ ಮಾಡಿಕೊಳ್ಳುವಲ್ಲಿ ಮತ್ತೆ ಫೇಲುವರ ನಮ್ಮ ಸರ್ಕಾರ. ಅಷ್ಟು ಈಸಿಯಾಗಿ ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ಸಿಡಬ್ಲ್ಯೂಆರ್ಸಿ ಆದೇಶ ಹೊರಡಿಸುತ್ತೆ ಅಂತ ಅಂದ್ರೆ ನಮ್ಮ ಸರ್ಕಾರ ಫೇಲ್ ಆಗಿದೆ ಅಂತ. ರಾಜ್ಯದ ವಾಸ್ತವ ಪರಿಸ್ಥಿತಿ ಮತ್ತು ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ರೈತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಸ್ತವ ಪರಿಸ್ಥಿತಿನ ಮನವರಿಕೆ ಮಾಡುವಲ್ಲಿ ಮತ್ತೆ ಫೇಲ್ ಆಗ್ತಾ ಇರೋದು ಯಾಕೆ?